ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ 8ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ನಿನ್ನೆ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ನಾಗರ ಕಲ್ಲು ಪ್ರತ್ಯಕ್ಷವಾಗಿದೆ, ಅಂದರೆ ಸಿಕ್ಕಿದೆ ಭೂಮಿಯ ಆಳದಲ್ಲಿ. ಲಕ್ಕುಂಡಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಪತ್ತೆಯಾಗಿರುವಂತಹ ನಾಗರ ಕಲ್ಲು ಅದು. ಈಗ ಇದನ್ನ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪುರಾತತ್ವ ಇಲಾಖೆ ನಿರ್ದೇಶಕ ಡಾಕ್ಟರ್ ಆರ್ ಶೇಷೇಶ್ವರ್ ನಿರ್ದೇಶನದ ಮೇರೆಗೆ ನೋಡಿ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಈಗ ಇಡೀ ದೇಶದಾದ್ಯಂತ ಚಿರಪರಿಚಿತ ಊರು ಅನ್ನುವಂತಾಗಿದೆ. ಅದಕ್ಕೆ ಕಾರಣ ಭೂಮಿಯ ಆಳದಲ್ಲಿ ಪ್ರಾಚೀನ ಕಾಲದ ಕೆಲವೊಂದಿಷ್ಟು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ, ಶಿಲಾನ್ಯಾಸಗಳು ಪತ್ತೆ ಆಗ್ತಾ ಇದೆ ಅಂತ. ನಿನ್ನೆ 7ನೇ ದಿನದ ಉತ್ಖನನ ಕಾರ್ಯ ಶುರುವಾದ ನಂತರ ಅಲ್ಲಿ ಅಂದರೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅದರ ಸುತ್ತಮುತ್ತ ಭಾಗದಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಉತ್ಖನನ ಮಾಡಲಾಗ್ತಾ ಇರೋದು. ನಿನ್ನೆ ಒಂದು ನಾಗರ ಕಲ್ಲು ಪ್ರತ್ಯಕ್ಷವಾಗಿದೆ. ಆ ನಾಗರ ಕಲ್ಲುವಿನನ್ನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ನೋಡಿ, ಇದೆ ನಾಗರ ಕಲ್ಲು, ಪ್ರಾಚೀನ ಕಾಲದ್ದದು. ಸ್ವಲ್ಪ ನಿಮಗೆ ಹಸಿರು ಬಣ್ಣದ್ದು ಕಾಣಿಸ್ತಾ ಇದೆ ಅಲ್ಲಿ ಮಧ್ಯ. ಸೊ ಹಾಗಾಗಿ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇನ್ನು ಇದೇ ಕುರಿತು ನಮ್ಮ ಪ್ರತಿನಿಧಿ ಮಹಾಂತೇಶ್ ಹುಗಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಮಬ್ಬಿಯ ಕರ್ಬಭೂಮಿ ವಾಸ್ತುಶಿಲ್ಪದ ನೆಲೆಬೀಡಾಗಿರ್ತಕ್ಕಂಥ ಲಕ್ಕುಂಡಿ ಪ್ರದೇಶದಲ್ಲಿ ಉತ್ಖನನ ಕಾರ್ಯದ 6 ದಿನದ ನಿಮಗೆ ಉತ್ಖನನ ಕಾರ್ಯದ ಸ್ಥಳವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸುಮಾರು 4 ಬ್ಲಾಕ್ಗಳಾಗಿ ಉತ್ಖನನ ಕಾರ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎ ಬ್ಲಾಕು, ಬಿ ಬ್ಲಾಕು ಮತ್ತು ಸಿ ಬ್ಲಾಕು, ಡಿ ಬ್ಲಾಕ್ ಅನ್ನೋ ಹಾಗೆ ಮಾದರಿಯಲ್ಲಿ 4 ಬ್ಲಾಕ್ಗಳಾಗಿ ಉತ್ಖನನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸದ್ಯ ಉತ್ಖನನ ಸಂದರ್ಭದಲ್ಲಿ ಸಹಿತ ಪ್ರತಿ ದಿನದಿಂದ ಒಂದಲ್ಲ ಒಂದು ಕುತೂಹಲಕಾರಿಯ ವಿಶೇಷಗಳು ಕಾಣಬರ್ತಕ್ಕಂಥದ್ದು. ಒಂದು ದಿನ ಪ್ರಾಚ್ಯ ವಸ್ತು ಶಿವಲಿಂಗ ಸಿಕ್ಕಿರ್ತಕ್ಕಂಥದ್ದು. ಈ ಬ್ಲಾಕಲ್ಲಿ ಎ ಬ್ಲಾಕಲ್ಲಿ ಸಿಕ್ಕಿರ್ತಕ್ಕಂಥ ಶಿವಲಿಂಗದ ಪೀಠ ಆಗಿರ್ಬೋದು ಅಥವಾ ಶಿವಲಿಂಗ ಆಗಿರ್ಬೋದು ಮತ್ತು ಕವಡೆ ಆಗಿರ್ಬೋದು ಮತ್ತು ಇವತ್ತು ಸಹಿತ ಸಣ್ಣ ಸಣ್ಣ ಮೂಳೆಗಳು ಮತ್ತು ಮಡಿಕೆಯ ತೂತಿನ ಒಂದು ಸಣ್ಣ ಸಣ್ಣ ಮಡಿಕೆಯ ಚೂರುಗಳಾಗಿರ್ಬೋದು, ಹೀಗೆ ಅನೇಕ ರೀತಿಯ ವಸ್ತುಗಳು ಇನ್ನೂ ಸಿಗ್ತಾ ಇದ್ದಾವೆ. 2ನೇ ದಿನದಲ್ಲಿ ನಾವು ನೋಡಿದ ಹಾಗೆ ಏನು ಈ ನಾಗರ ಕಲ್ಲಿನ ಪ್ರತಿಮೆ ಒಂದು ಸಹಿತ 2ನೇ ದಿನದಲ್ಲಿ ಕಂಡಿತ್ತು. ಇವತ್ತು ಸಹಿತ 6ನೇ ದಿನದ ನಾಗರ ಕಲ್ಲು ಸಹಿತ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಈ ಒಂದು ಬ್ಲಾಕ್ಗಳಲ್ಲಿ ಏನೇ ತೆಗಿತಾ ಹೋದರೂ ಪ್ರತಿಯೊಂದು ದಿನದಲ್ಲಿ ಒಂದೊಂದೇ ಆದಂಥ ವಿಶೇಷವಾದಂಥ ವಸ್ತುಗಳು ಸಿಗ್ತಾ ಹೋಗ್ತಿದ್ದಾವೆ. ಇವತ್ತು ಸಿಕ್ಕಂಥ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಸಿಕ್ಕಂಥ ಈ ನಾಗರ ಮೂರ್ತಿ ಏನಿದೆ, ಈ ನಾಗರ ಮೂರ್ತಿ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಲಕ್ಕುಂಡಿಯಲ್ಲಿ ಸಹಿತ ಯಾವ ವಿಶೇಷವಾಗಿದ್ದು ಅಂದರೆ ಯಾವ ಕಾಲದಲ್ಲಿ ಇರಬಹುದು, ಯಾವ ರೀತಿ ಇರ್ಬೋದನ್ನು ನಾವು ತೋರಿಸ್ತೇವೆ. ಯಾಕಂದರೆ ಇವು ಕಾಲಗರ್ಭದಲ್ಲಿ ಹೂತು ಹೋಗಿರ್ತಕ್ಕಂಥ ಕಲ್ಲಾಗಿರಬಹುದು. ಈ ಕಾಲಗರ್ಭದಲ್ಲಿ ಹೂತು ಹೋಗಿರ್ತಕ್ಕಂಥ ಕಲ್ಲುಗಳಿಂದ ಕೆಲವೊಂದು ಕಡೆ ಸ್ವಲ್ಪ ಕೆತ್ತಿರ್ತಕ್ಕಂಥದ್ದು, ಹೋಗಿರ್ತಕ್ಕಂಥದ್ದು, ಈ ರೀತಿಯಾಗಿ ಅವಶೇಷಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಅಂದರೆ ಜನಗಳು ಹೇಳುವ ಹಾಗೆ ಬಂಗಾರ ಬೆಳ್ಳಿ ಎಷ್ಟು ಸಿಗುತ್ತೋ ಗೊತ್ತಿಲ್ಲ, ನಮ್ಮ ದೇಶದ ಸಂಪತ್ತು ಕಲಾಕೃತಿಗಳಲ್ಲಿ ಅಡಗಿದೆ. ಆ ಕಲಾಕೃತಿಯನ್ನು ಉಳಿಸಬೇಕು ಅನ್ನುವ ಸಂದರ್ಭವು ನಮ್ಮ ಲಕ್ಕುಂಡಿಯಲ್ಲಿ ನಡೀತಕ್ಕಂಥದ್ದು. ಅಂದರೆ ಪುರಾತತ್ವ ಇಲಾಖೆ ಹಾಗೂ ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ಪ್ರಾರಂಭ ಏನಾಗ್ತಿದೆ, ಈ ಉತ್ಖನನದಲ್ಲಿ ಎಷ್ಟು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಇವುಗಳು ಎಷ್ಟು ಸಿಗಬಹುದು ಗೊತ್ತಿಲ್ಲ. ಆದರೆ ಬಗೆದಂತೆಲ್ಲ ವಾಸ್ತುಶಿಲ್ಪ ಕಲೆ ಇರ್ತಕ್ಕಂಥ ಕಲ್ಲುಗಳು ಸಿಗ್ತಾನೆ ಹೋಗ್ತಾವೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹಾಂತೇಶ್ ಶುಗಾರ್, ಪವರ್ ಟಿವಿ ನ್ಯೂಸ್, ಗದಗ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಹಾಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಾಂತೇಶ್, 8ನೇ ದಿನದ ಉತ್ಖನನ ಕಾರ್ಯ ಇಲ್ಲಿ ತನಕ ಏನು ಸಿಕ್ತು, ಜೊತೆಗೆ ಉತ್ಖನನ ಕಾರ್ಯ ಇಲ್ಲಿ ತನಕ ಬಂದಿದೆ, ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಏನೇನು ಹೇಳ್ತಾರೆ ಅಂತ? ಹೌದು ಶರತ್, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನು ಐತಿಹಾಸಿಕ ಗ್ರಾಮ ಇದೆ. ಈ ಐತಿಹಾಸಿಕ ಗ್ರಾಮದಲ್ಲಿ ಇವತ್ತು ಸಹಿತ 8ನೇ ದಿನದ ಉತ್ಖನನ ಕಾರ್ಯ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು. ಸದ್ಯ ಇವತ್ತು ನಿನ್ನೆ ಈ ಹಿಂದೆ ಸಹಿತ ಒಂದು ನಾಗರ ಕಲ್ಲು ಶಿಲೆ ಹಾಕಿರ್ತಕ್ಕಂಥದ್ದು, ಕವಡೆ ಸಿಕ್ಕಿದ್ದಂತಕ್ಕದ್ದು ಮತ್ತು ಮಣ್ಣಿನ ಒಂದು ಬಿಲ್ಲೆ ಸಿಕ್ಕಿರ್ತಕ್ಕಂಥದ್ದು. ದಿನ ಆಗಿದಂತೆಲ್ಲ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾನೆ ಹೋಗ್ತಾ ಇದ್ದೇವೆ. ಸದ್ಯ ನಾಗರ ಕಲ್ಲು ಸಿಗ್ತಾ ಇದೆ. ನಾಗರ ಕಲ್ಲು ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ 4 ಬ್ಲಾಕ್ಗಳಲ್ಲಿ ಸಹಿತ ಅಗಿತಾ ಇದ್ದಾರೆ. ಇದರಲ್ಲಿ ಎ ಬ್ಲಾಕ್ ನಲ್ಲಿ ಸಹಿತ ಈ ಒಂದು ನಾಗರ ಕಲ್ಲು ಸಿಕ್ಕಿರ್ತಂಥದ್ದು. ಅಂದ್ರೆ 2ನೇ ದಿನ ಸಹಿತ ಒಂದು ನಾಗರ ಕಲ್ಲಿನ ಒಂದು ಮೂರ್ತಿ ಸಿಕ್ಕಿದ್ದು. ಇವತ್ತು ಸಹಿತ ನಿನ್ನೆ ಅಂದ್ರೆ ಇವತ್ತು ಸಹಿತ ಒಂದು ನಾಗರ ಕಲ್ಲಿನ ಮೂರ್ತಿ ಸಿಕ್ಕಂತಕ್ಕಂಥದ್ದು. ಅಂದ್ರೆ ಅದು ಹಸಿರಿನ ಒಂದು ಆಕಾರದಾಗ ಇರ್ತಕ್ಕಂಥದ್ದು. ಈ ಹಿಂದ್ಗಡೆ ಹಿರಿಯರು ಹೇಳುವ ಹಾಗೆ ಅಥವಾ ವಾಡಿಕೆಯ ಪ್ರಕಾರ ನಿಧಿ ಎಲ್ಲಿರುತ್ತೋ ಅಲ್ಲಿ ಹಾವುಗಳ ಒಂದು ಪ್ರತ್ಯಕ್ಷ ಇರುತ್ತೆ, ಅಲ್ಲಿ ನೋಡ್ಲಿಕ್ಕೆ ನಾಗರಾಜ ಇರ್ತಾನೆ ಅನ್ನೋ ಒಂದು ವಾಡಿಕೆ ಇತ್ತು. ಅದೇ ರೀತಿ ಸಹಿತ ಈ ಒಂದು ವಿಶೇಷವಾದ ಕಲ್ಲುಗಳು ಸಹಿತ ಕೆತ್ತನೆಯ ಮೂಲಕ ಇರ್ತಕ್ಕಂಥದ್ದು. ಆದ್ರೆ ಈ ಕೆತ್ತನೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಇದು ಯಾವ ಕಾಲದ್ದು ಅಂತಂದು ಶೇಷೇಶ್ವರ್ ಅವರು ಸದ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಸಹಿತ ತಿಳಿಸ್ಬೇಕಾದಂತದ್ದು. ಇನ್ನು ಅನೇಕ ರೀತಿಯ ವಸ್ತುಗಳ ಹುಡುಕಾಟದಲ್ಲಿ ಸಹಿತ ಇವತ್ತು ಸಹಿತ ಪುರಾತತ್ವ ಇಲಾಖೆ ಆಗಿರ್ಬೋದು, ಪ್ರಾಧಿಕಾರ ಆಗಿರ್ಬೋದು ಉತ್ಖನನ ಮಾಡ್ತಕ್ಕಂಥದ್ದು. ಸದ್ಯ ಇವತ್ತು ಯಾವೆಲ್ಲ ವಸ್ತುಗಳು ಸಿಗ್ತವೆ ಅನ್ನೋದನ್ನ ಸದ್ಯ ಕಾದ್ ನೋಡ್ಬೇಕಾಗಿದೆ ಶರತ್.
ಓಕೆ, ಥ್ಯಾಂಕ್ ಯು ಮಹಾಂತೇಶ್ ಡೀಟೇಲ್ಸ್ಗಾಗಿ.